ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತೇನಪ್ಪ ವಿಶೇಷ ಅಂದರೆ ರೈನ್ ಆಚ್ ತಂದಿದ್ದೆ. ಯಾಕೆಂದರೆ ಇವಾಗ ಸ್ವಲ್ಪ ಮಳೆಗಾಲ, ಹಂಗಾಗಿ ನಾನು ಏನಾದ್ರು ಫುಲ್ಲು ಗ್ಲಾಸ್ ಕ್ಲೋಸ್ ಮಾಡ್ಕೊಬಿಟ್ರೆ ಮುಂದೆ ಮುಂಚೆ ಕಟ್ಬಿಡುತ್ತೆ, ಏನು ಕಾಣಲ್ಲ. ಹಂಗಾಗಿ ರೈನ್ ಆಚ್ ಹಾಕಿದ್ರೆ ಸ್ವಲ್ಪ ಗ್ಲಾಸ್ ಇಳಿಸ್ಕೊಂಡು ಓಡಿಸ್ಬೋದು, ಮಳೆ ಒಳಗೆ ಬರಲ್ಲ ಅಂತೇಳ್ಬಿಟ್ಟು ತಂದಿದ್ದೆ. ನಿನ್ನೆ ನನ್ನ ತಮ್ಮ ನಮ್ಮ ಅಪ್ಪನ ಗಾಡಿಗೆ ಹಾಕಿತ್ತು, ಅದಕ್ಕೆ ಅವ್ನ ಕೈಲಿ ಹಾಕಿಸ್ದೆ. ಕ್ಲೀನಾಗಿ ಎರಡು ಕಡೆ ಹಾಕ್ಬಿಟ್ಟು ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಯೋಚನೆ ಮಾಡೋಷ್ಟ್ರಲ್ಲಿ ನವೀನ ಬಂದ. ಸರಿ ಆಯಿತು ಅಂತ ಅವನ ಹತ್ರ ಸ್ವಲ್ಪ ತಮಾಷೆ ಆಡ್ತಾಯಿದ್ದೆ. ತಮಾಷೆ ಆಡುವಾಗ ಕುತ್ಕೊಂಡೆ. ಅವ್ನ ಗಾಡಿ ಆಲ್ರೆಡಿ ಲೋಡ್ ಆಗೋಯ್ತು. ಕ್ಲೀನಾಗಿ ಡೋರ್ ಗೀರ್ ಎಲ್ಲ ಕಟ್ಕೊಂಡು ಅವನು ಸೀದಾ ಹೊರಟ. ನಾನು ಯೋಚನೆ ಮಾಡ್ತಾ ಕುತ್ಕೊಂಡೆ, ನಂದು ಯಾವಾಗಪ್ಪ ಲೋಡ್ ಆಯ್ತದೆ ಅಂತ. ಅನ್ನೋಷ್ಟಲ್ಲೇ ನಂದು ಲೋಡ್ ಆಯಿತು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಆಚೆಗೆ ಹಾಕ್ಬಿಟ್ಟು ಎಷ್ಟೈತೆ ಲೋಡು ಅಂತ ನೋಡೋಣ ಅಂತ ಬಂದೆ. ಇಷ್ಟಿತ್ತು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಡೋರ್ ಕ್ಲೋಸ್ ಮಾಡಿಕೊಂಡು, ಹೊಟ್ಟೆ ಬೇರೆ ಹಸ್ದಂಗೆ ಆಯ್ತಾಯಿತ್ತು. ಊಟ ಮಾಡ್ಬಿಡೋಣ ಫಸ್ಟ್, ಯಾವ್ದು ಹೆಂಗಾರು ಅಲ್ಲಿ ಅಂತ ಹೇಳ್ಬಿಟ್ಟು ಸೀದಾ ಮುಂದೆ ಕುತ್ಕೊಂಡು ಊಟ ಮಾಡಿದೆ. ಮನೆಯಿಂದ ಎಗ್ ರೈಸ್ ತಂದಿದ್ದೆ. ಸರಿ ಆಯಿತು ಅಂತ ಊಟ ಗೀಟೆಲ್ಲ ಮುಗಿಸ್ಕೊಂಡು ನಾನು ಕಾಯ್ದು ಬೇಜಾರಾಗೋಯ್ತು. ಇನ್ನೂ ಬಿಲ್ ಬಂದಿಲ್ಲ, ಎಲ್ಗಪ್ಪ ಲೋಡು ಅಂತ ಯೋಚನೆ ಮಾಡ್ಕೊಂಡು ಈ ಬಿಸಿಲಲ್ಲಿ ಇದು ಮಾಡೋಷ್ಟರಲ್ಲೇ ಬಿಲ್ ಬಂತು. ಅಲ್ಲಿಂದ ಸೀದಾ ಹೊರಟವನೇ, ನೈಸ್ ರೋಡ್ ಇಟ್ಕೊಂಡು ಹೊರಟೆ. ಇವತ್ತು ಎಲ್ಗಪ್ಪ ಅಂದರೆ ಜಿಗಣಿಗೆ. ಅಲ್ಲಿಂದ ಸೀದಾ ಬಂದವನೇ ಅನ್ಲೋಡ್ ಪಾಯಿಂಟ್ ಹತ್ರ ಗಾಡಿ ಹಾಕ್ತೇವೆ. ಕ್ರಾಸಾಗಿ ಆಗ್ತೇವೆ, ಯಾಕೆಂದ್ರೆ ಅದು ರೋಡು ಜಾಗ ಎಲ್ಲಿರಲಿಲ್ಲ, ಅದಕ್ಕೆ ಇಲ್ಲೇ ಆಗ್ತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಪ್ಪ ಅಂದ್ರೆ ಅದಕ್ಕೆ ನಾನು ಕೂತ್ಕೋತಿ ಹೆಂಗೆ ಆಡ್ತಾಯಿದ್ದೆ. ಸೆಕ್ಯೂರಿಟಿ ಅವರೆಲ್ಲ ನೋಡಿ ನಗ್ತಾಯಿದ್ರು. ಆದರೂ ಏನಾರು ನಕ್ಕೊಳ್ಳಿ ಅಂತೇಳ್ಬಿಟ್ಟು ನನ್ನ ಪಡೆ ನಾನು ಕೂತ್ಕೋತಿ ಹೆಂಗೆ ವೀಡಿಯೋ ಮಾಡ್ಕೋತಾ ಇದ್ದೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇನ್ನೊಂದು ಪಾಯಿಂಟಿಗೆ ಬಂದೆ. ಅಲ್ಲಿ ಜ್ಯೂಸ್ ಕುಡಿ ಹೆಂಗಾಯ್ತು ಅಂತ ಹೇಳ್ಬಿಟ್ಟು ಜ್ಯೂಸ್ ಕುಡಿದ್ಬಿಟ್ಟು ಅಲ್ಲಿಂದ ಶಿಸ್ತಾಗಿ ಅನ್ಲೋಡ್ ಮಾಡಿಬಿಟ್ಟು ಹೊಟ್ಟೆ ಬೇರೆ ಎಸಿತಾಯಿತ್ತು ರಾತ್ರಿ, ಅದಕ್ಕೆ ಊಟಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಸೀದಾ ಹೊರಟವನೇ ಊಟಕ್ಕೆ ಹೊರಟೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ.